ಶ್ವೇತಾಂಬರಧರೆ ದೇವಿ ಶ್ವೇತಾಂಬರಧರೆ ದೇವಿ ಶ್ವೇತಾಂಬರಧರೆ ದೇವಿ ನಾನಾಲಂಕಾರಭೂಷಿತೆ जगत्स्थिते जगन्मातर्महालक्ष्मी नमोऽस्तुते श्वेतांबरधरे देवी नानालंकारभूषिते जगत्स्थिते जगन्मातर्महालक्ष्मी नमोऽस्तुते पद्मासनस्थिते देवी परब्रह्मस्वरूपिणी पद्मासनस्थिते देवी परब्रह्मस्वरूपिणी परमेशि जगन्मातर्महालक्ष्मी नमोऽस्तुते नमोऽस्तुते श्वेतांबरधरे देवी नानालंकारभूषिते जगत्स्थिते जगन्मातर्महालक्ष्मी नमोऽस्तुते श्वेतांबरधरे देवी नानालंकारभूषिते जगत्स्थिते जगन्मातर्महालक्ष्मी नमोऽस्तुते ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು ಮುನ್ನಡೆಸು ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು ಹೂವಲ್ಲಿ ಜೇನು ಗುಡಿ ಕಟ್ಟದೇನು ನೀರಲ್ಲಿ ಮೀನು ಅಡಿ ಮುಟ್ಟದೇನು ಆ ದೈವದಾಜ್ಞೆನೇ ಎಲ್ಲಾನು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ನಾದಾಂತರಂಗ ತಾನೆ ನಾದ ಅನ್ನೋದು ಭಾವಾಂತರಂಗನೇ ಶಿಲೆಯಿಂದ ತಾನೇ ಕಲೆಗೆ ಮತಿ ಕಲೆಯಿಂದ ಶಿಲೆಗೆ ಗುಂಚಾರತಿ ಪ್ರತಿಯೊಂದರಲ್ಲೂ
ಸಾಗಿಸು ಹೇ ಶಾರದೆ. ಹುಷಾರಾಗಿ ಆಯ್ತಾ, ಹುಷಾರಾಗಿ. ಓಂ ಶ್ರೀ ಮಾಲಿಂಗೇಶ್ವರಾಯ ನಮಃ. ಶುದ್ಧಾಂ ಮೇಧಾಂ ಯಶಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರೇಯಂ ಬಲಂ ಆಯುಷ್ಯಂ ತೇಜ ಆರೋಗ್ಯಂ ದೇಹಿ ಮೇ ಸರಸ್ವತಿ ಅಂತೇಳಿ ಈ ರೀತಿಯಾಗಿ ಪ್ರಾರ್ಥನೆಯನ್ನ ಇವತ್ತು ಎಲ್ಲ ಮಕ್ಕಳು ಬಹಳ ಶ್ರದ್ಧೆಯಿಂದ ಮಾತೆ ಸರಸ್ವತಿಯನ್ನ ಕುರಿತು ಪ್ರಾರ್ಥನೆ ಮಾಡಿದ್ದಾರೆ. ಜೂನು ತಿಂಗಳ ಮೊದಲ ವಾರ ಶಾಲೆ ಪ್ರಾರಂಭವಾಗುವ ಸಮಯ, ಮಕ್ಕಳಿಗೆಲ್ಲ ಒಂದು ಸಂಭ್ರಮದ ಸಮಯ. ಮಳೆ ಬರ್ತಾ ಇರ್ತದೆ, ವಾತಾವರಣ ಶುದ್ಧ ಆಗಿರ್ತದೆ. ಆ ಒಂದು ಸಂದರ್ಭದಲ್ಲಿ ಒಂದು ಶುದ್ಧ ಮನಸ್ಸಿನಿಂದ ಮಕ್ಕಳು ಬಂದು ಇವತ್ತು ಇಲ್ಲಿ ಸುಮಾರು 100 ಪುತ್ತೂರು ಹಿಂದೂ ಧಾರ್ಮಿಕ ಶಿಕ್ಷಣ ಕೇಂದ್ರಗಳ ಮಕ್ಕಳು ಬಂದು ಇಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಹಾಗೂ ಸಾರ್ವಜನಿಕ ಮಕ್ಕಳನ್ನು ಸೇರಿಕೊಂಡು ಆದಂತಹ ಇದೊಂದು ಕಾರ್ಯಕ್ರಮ. ಇವತ್ತು ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದ ಕೇಂದ್ರ, ಅಟಲ್ ಉದ್ಯಾನದ ಧಾರ್ಮಿಕ ಶಿಕ್ಷಣ ಕೇಂದ್ರ, ಮುಂಡಿತಾಯ ದೇವಸ್ಥಾನದ ಧಾರ್ಮಿಕ ಶಿಕ್ಷಣ ಕೇಂದ್ರ, ಪುತ್ತೂರು ಮುಳಿಯ ಜ್ಯುವೆಲ್ಲರ್ಸ್ನ ಕಟ್ಟೆಯಲ್ಲಿ ನಡೆಯುವಂಥ ಧಾರ್ಮಿಕ ಶಿಕ್ಷಣ ಕೇಂದ್ರ, ರಾಘವೇಂದ್ರ ಮಠದ ಧಾರ್ಮಿಕ ಶಿಕ್ಷಣ ಕೇಂದ್ರ, ಕೆಮ್ಮಿಂಜೆ ಮಹಾವಿಷ್ಣು ದೇವಸ್ಥಾನದ ಧಾರ್ಮಿಕ ಶಿಕ್ಷಣ ಕೇಂದ್ರ, ಹಾಗೂ ನಗರದಲ್ಲಿ ಮಾಸ್ಟರ್ ಪ್ಲಾನ್ ರಿಯಲ್ಲಿ ನಡೆಯುವಂತಹ ಕಲ್ಲೇಗ ದೇವಿ ಭಜನಾ ಮಂದಿರ ಮತ್ತು ಮಾಸ್ಟರ್ ಪ್ಲಾನ್ ರಿಯಲ್ಲಿ ನಡೆಯುವಂತಹ ಭಜನಾ ಮಂದಿರದ ಮಕ್ಕಳು ಇಲ್ಲಿ ಬಂದು ಸರಸ್ವತಿ ಸೂಕ್ತ ಹವನದಲ್ಲಿ ಪಾಲ್ಗೊಂಡು ಸಂಕಲ್ಪ ಕೈಗೊಂಡು, ವಿಶೇಷವಾಗಿ ನಾನು ಯಾವ ರೀತಿ ಈ ವರ್ಷ ನಡ್ಕೊಳ್ತೇನೆ, ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಎದ್ದು ಶೌಚಾದಿ ಕರ್ಮಗಳನ್ನು ಮಾಡಿಕೊಂಡು ದೇವರಿಗೆ ಪ್ರಾರ್ಥಿಸಿ, ನನ್ನ ಪಠ್ಯಕ್ರಮಗಳನ್ನೇನಿದೆ ಅದನ್ನು ಪುನರಾವರ್ತಿಸಿ ನಾನು ಈ ವರ್ಷ ಬಹಳ ತನ್ಮಯತೆಯಿಂದ ಓದುತ್ತೇನೆ. ಆ ರೀತಿ ನನ್ನ ಸಂಕಲ್ಪವನ್ನ ಹಾಗೂ ಧಾರ್ಮಿಕ ಶಿಕ್ಷಣ ಪರಂಪರೆಗಳನ್ನ, ಧಾರ್ಮಿಕತೆಯನ್ನ ಮುಂದುವರಿಸಲಿಕ್ಕೆ, ಮುಂದಿನ ಜನಾಂಗಕ್ಕೂ ಕೊಂಡೋಗ್ಲಿಕ್ಕೆ ನನ್ನ ಕೈಲಾದ ರೀತಿಯ ಪ್ರಯತ್ನವನ್ನ ಮಾಡ್ತೇನೆ. ಈ ನನ್ನ ಸಂಕಲ್ಪಕ್ಕೆ ಸರಸ್ವತಿ ದೇವಿ ಹಾಗೂ ಮತ್ತೊಬ್ಬರ ಮಾಲಿಂಗೇಶ್ವರನು ಪೂರ್ಣಾನುಗ್ರಹ ನೀಡಬೇಕು, ಆಶೀರ್ವಾದ ಮಾಡಬೇಕು ಅಂತ ಹೇಳಿಕೊಂಡು ಮಕ್ಕಳು ಪ್ರತಿಜ್ಞಾಪೂರ್ವಕವಾಗಿ ಸಂಕಲ್ಪವನ್ನ ಇವತ್ತು ಕೈಗೊಂಡಿದ್ದಾರೆ. ಸೊ ಆ ರೀತಿಯ ಒಂದು ವಿಶೇಷ ಕಾರ್ಯಕ್ರಮವನ್ನ ಆಯೋಜಿಸಲಿಕ್ಕೆ ಮತ್ತೊಬ್ಬರ ಮಾಲಿಂಗೇಶ್ವರ ದೇವಸ್ಥಾನದ ಸಮಿತಿ, ವ್ಯವಸ್ಥಾಪನಾ ಸಮಿತಿಯವರು, ಇಲ್ಲಿಯ ಸಿಬ್ಬಂದಿಯವರು ಹಾಗೂ ಕರಸೇವಕರು ಮತ್ತು ಎಲ್ಲ ಧಾರ್ಮಿಕ ಶಿಕ್ಷಣ ಕೇಂದ್ರಗಳ ಬೋಧಕರು, ನಿರ್ವಾಹಕರು ಮತ್ತು ಸ್ವಯಂ ಸೇವಕರು ಎಲ್ಲರೂ ಬಹಳ ಶ್ರದ್ಧೆಯಿಂದ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳ್ತಾ
ಮಾಧ್ಯಮದವರಿಗೂ ಎಲ್ರಿಗೂ ಈ ಪತ್ರಿಕಾ ಪ್ರಕಟಣೆ ನೀಡಿದ ಪತ್ರಿಕಾ ಮಾಧ್ಯಮದವರಿಗೂ ವಿಶೇಷ ಧನ್ಯವಾದಗಳನ್ನು ಹೇಳುತ್ತಾ ವಂದಿಸ್ತೇನೆ.